Hello my dear students, welcome to second PUC practical classes and welcome to DBS Independent PU College. In this video, I am going to demonstrate how to find out the refractive index of water by using convex lens. In first part, I am determining the refractive index of water by using concave mirror. In this part, I am going to find out the refractive index of water by using convex lens and plane mirror. Okay. Therefore, the name of the experiment is refractive index of water by convex lens. Myself, I am Sridhar B, lecturer in physics, DBS Independent PU College. Okay, let's start our experiment. I start my experiment with aim. The aim of this experiment is to determine the refractive index of water using a convex lens and plane mirror. You are provided by one convex lens and one plane mirror. By using that convex lens and plane mirror, you need to measure the refractive index of water. Water's refractive index ಎಷ್ಟು ಬರುತ್ತೆ ಅಂತ measure ಮಾಡಬೇಕು. So this is aim of our experiment. ಆಗಿದ್ರೆ ಆ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಮೆಜರ್ ಮಾಡಲಿಕ್ಕೆ ಏನೇನು ಆಪರೇಟರ್ಸ್ ನ ಯೂಸ್ ಮಾಡ್ತೀನಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಇನ್ ಆರ್ಡರ್ ಟು ಮೆಜರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, ಫಸ್ಟ್ ಆಲ್ ಐ ನೀಡ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಯಾಕಂದ್ರೆ ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತಾ ಇರೋದ್ರಿಂದ ನನಗೆ ಫಸ್ಟ್ ಒಂದು ಕಾನ್ವೆಕ್ಸ್ ಲೆನ್ಸ್ ಬೇಕಾಗುತ್ತೆ. ಅಬ್ಸರ್ವ್ ಮಾಡ್ತಾ ಇದೀರಲ್ಲ, ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಮಿಡಲ್ ಅಲ್ಲಿ ಥಿಕ್ ಆಗಿರುತ್ತಲ್ಲ, ಸೊ ಆ ರೀತಿ ಲೆನ್ಸ್ ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕಾಲ್ ಮಾಡ್ತೀವಿ. ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ ಬೇಕು. ಆ ಕಾನ್ವೆಕ್ಸ್ ಲೆನ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಕಾನ್ವೆಕ್ಸ್ ಲೆನ್ಸ್ ಜೊತೆ ಒಂದು ಪ್ಲೇನ್ ಮಿರರ್ ಕೂಡ ಬೇಕಾಗುತ್ತೆ. ಸೊ ಹಿಯರ್ ಇಸ್ ದ ಪ್ಲೇನ್ ಮಿರರ್, ಹಿಯರ್ ಐ ಕೀಪ್ ದ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ನ ರಿಫ್ಲೆಕ್ಟಿಂಗ್ ಸರ್ಫೇಸು ಕರ್ವ್ ಆಗಿಲ್ಲ, ಪ್ಲೇನ್ ಆಗಿರೋದ್ರಿಂದ ಇದನ್ನ ಪ್ಲೇನ್ ಮಿರರ್ ಅಂತ ತಗೊಂಡಿದ್ದೀನಿ. ಕಾನ್ವೆಕ್ಸ್ ಲೆನ್ಸ್ ಜೊತೆ ಒಂದು ಪ್ಲೇನ್ ಮಿರರ್ ಕೂಡ ಬೇಕು, ಅದನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ವಾಟರ್ ಬೇಕಾಗುತ್ತೆ. ಸೊ ಈ ಬೀಕರ್ ಅಲ್ಲಿ ವಾಟರ್ನು ಕೂಡ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಇಲಿಮಿನೇಟೆಡ್ ಆಬ್ಜೆಕ್ಟ್ ಬೇಕು. ಇಲಿಮಿನೇಟೆಡ್ ಆಬ್ಜೆಕ್ಟ್ ನ ನಾವು ಲೆನ್ಸ್ ಮುಖಾಂತರ ನೋಡಬೇಕು. ಆ ಇಲಿಮಿನೇಟೆಡ್ ಆಬ್ಜೆಕ್ಟ್ ನ ಯಾವ ತಗೊಂಡಿದ್ದೀನಿ ಅಂದ್ರೆ ನಾನು ನೀಡಲ್ ನ ತಗೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ಟಾಂಡ್ ಇದೆ. ಆ ಸ್ಟಾಂಡಿಗೆ ಒಂದು ಕ್ಲಿಪ್ ನ ಕನೆಕ್ಟ್ ಮಾಡಿದ್ದೀನಿ. ಕ್ಲಿಪ್ ನ ಒಂದ್ ಎಂಡ್ ಅಲ್ಲಿ ನೀಡಲ್ ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಅನ್ ಇಲಿಮಿನೇಟೆಡ್ ಆಬ್ಜೆಕ್ಟ್. ಜೊತೆಗೆ ಲೆಂತ್ ನ ಮೆಜರ್ ಮಾಡಲಿಕ್ಕೆ ಒಂದು ಮೀಟರ್ ಸ್ಕೇಲ್ ಕೂಡ ಬೇಕಾಗುತ್ತೆ. ಆ ಮೀಟರ್ ಸ್ಕೇಲ್ ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ದೀಸ್ ಆರ್ ದ ಆಪರೇಟರ್ಸ್ ಐ ರಿಕ್ವೈರ್ ಟು ಮೆಜರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಓಕೆ, ಆಪರೇಟರ್ಸ್ ಏನೇನು ಅಂತ ಗೊತ್ತಾಗಿದೆ. ಆಗಿದ್ರೆ ಈ ಎಕ್ಸ್ಪೆರಿಮೆಂಟು ಯಾವ ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗಿದೆ, by using which principle we are going to measure the refractive index of water anta check ಮಾಡ್ಕೊಳ್ಳೋಣ. Here is the principle of the experiment. Among that, first principle is the ray of light from the object incident normally on plane mirror retrace their paths so that image of a object forms by the side of the object. ಆಬ್ಜೆಕ್ಟ್ ಇಂದ ಬರ್ತಾ ಇರ್ತಕ್ಕಂಥ ಲೈಟು, ಈ ಆಬ್ಜೆಕ್ಟ್ ಇದೆಯಲ್ಲ, ಈ ಆಬ್ಜೆಕ್ಟ್ ಇಂದ ಹೋಗ್ತಾ ಇರ್ತಕ್ಕಂಥ ಲೈಟು ಪ್ಲೇನ್ ಮಿರರ್ ಮೇಲೆ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗುವಾಗ ಯಾವ ಪಾತಲ್ಲಿ ಹೋಗಿ ಇನ್ಸಿಡೆಂಟ್ ಆಗಿತ್ತೋ ಅದೇ ಪಾತಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ರಿಫ್ಲೆಕ್ಟೆಡ್ ಲೈಟು ಸೇಮ್ ಪಾತ್ನೆ ರಿಟ್ರೇಸ್ ಮಾಡ್ತಾ ಇದೆಯಾ? ಯಾಕೆ ಆಫ್ಟರ್ ರಿಫ್ಲೆಕ್ಷನ್ ಅದು ಸೇಮ್ ಪಾತ್ನೆ ರಿಟ್ರೇಸ್ ಮಾಡುತ್ತೆ ಅಂದ್ರೆ, ಬಿಕಾಸ್ ಇಟ್ ಇಸ್ ಇನ್ಸಿಡೆಂಟ್ ನಾರ್ಮಲಿ ಇನ್ಸಿಡೆಂಟ್ ಆಗ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೆ? 0 ಇರುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಇರೋದ್ರಿಂದ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಏನಾಗಬೇಕು? 0 ಆಗಬೇಕು. ಆಂಗಲ್ ಆಫ್ ರಿಫ್ಲೆಕ್ಷನ್ 0 ಆಗಬೇಕು ಅಂದ್ರೆ ಅದು ಬೇರೆ ಪಾತಲ್ಲಿ ರಿಫ್ಲೆಕ್ಟ್ ಆಗಬೇಕು, ಇನ್ಸಿಡೆಂಟ್ ಪಾತ್ನೆ ರೀಟ್ರೇಸ್ ಮಾಡಬೇಕು. ಹೀಗೆ ಆಬ್ಜೆಕ್ಟ್ ಇಂದ ಹೋದಂತ ಲೈಟು ಪ್ಲೇನ್ ಮಿರರ್ ಮೇಲೆ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗುವಾಗ ಸೇಮ್ ಪಾತ್ನೆ ರೀಟ್ರೇಸ್ ಮಾಡಿ ಆಬ್ಜೆಕ್ಟಿನ ಸೈಡ್ ಅಲ್ಲಿ ಇಮೇಜ್ ನ ಫಾರ್ಮ್ ಮಾಡುತ್ತೆ. ಇದು ಆಬ್ಜೆಕ್ಟ್, ಇಮೇಜ್ ಆಬ್ಜೆಕ್ಟ್ ಮೇಲೆ ಫಾರ್ಮ್ ಆಗಲ್ಲ, ಆಬ್ಜೆಕ್ಟಿನ ಸೈಡ್ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ first principle of the experiment. Look at the second principle that we are going to use in this experiment. That is, it is based on the relation between radii of curvature of equiconvex lens and effective focal length of the glass and water lenses. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಲ್ವಾ, ಆ ರಿಲೇಷನ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದ್ರೆ, ಒಂದು ಈ ಈಕ್ವಿ ಕಾನ್ವೆಕ್ಸ್ ಲೆನ್ಸಿನ ರೇಡಿಯೈ ಆಫ್ ಕರ್ವೇಚರ್ ಮೇಲೆ. ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಅಂದ್ರೇನು? ಎರಡೂ ಸರ್ಫೇಸ್ ನ ರೇಡಿಯಸ್ ಆಫ್ ಕರ್ವೇಚರು ಈಕ್ವಲ್ ಆಗಿರುತ್ತೆ. ಲೆನ್ಸ್ ಅಂದ್ರೆ ಎರಡು ರೇಡಿಯಸ್, ನಿಮಗೆ ಬೈ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಎರಡು ಕರ್ವ್ಡ್ ಸರ್ಫೇಸ್ ಬರುತ್ತಲ್ವಾ, ಈ ಕರ್ವ್ಡ್ ಸರ್ಫೇಸ್ ನ ರೇಡಿಯಸ್ ನ R1 ಅಂತ ತಗೋಣ, ಈ ಕರ್ವ್ಡ್ ಸರ್ಫೇಸ್ ರೇಡಿಯಸ್ ನ R2 ಅಂತ ತಗೋಣ. ಇದು ಈಕ್ವಿ
ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದ R1 is equal to R2 ಆಗಿರುತ್ತೆ. ದೆನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ನು ಯಾವ ರಿಲೇಷನ್ ಮೇಲೆ ಬೇಸ್ ಆಗಿರುತ್ತೆ ಅಂದರೆ ಈಕ್ವಿ ಕಾನ್ವೆಕ್ಸ್ ಲೆನ್ಸ್ನ ರೇಡಿಯಸ್ ಆಫ್ ಕರ್ವೇಚರ್ ಮೇಲೆ, ಜೊತೆಗೆ ಈ ಲೆನ್ಸು ಮತ್ತು ವಾಟರ್ ಇವೆರಡರದ್ದು ಎಫೆಕ್ಟಿವ್ ಫೋಕಲ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಇಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಓಕೆ, ಪ್ರಿನ್ಸಿಪಲ್ ಏನಂತ ಅಬ್ಸರ್ವ್ ಮಾಡಿದ್ವಿ. ನೆಕ್ಸ್ಟ್ ಮೂವ್ ಆನ್ ಟು ದ ಫಾರ್ಮುಲಾ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಅಮಾಂಗ್ ದಟ್ ಫಸ್ಟ್ ಫಾರ್ಮುಲಾ ಈಸ್ FW, ದಟ್ ಈಸ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ವಾಟರ್. ವಾಟರ್ದು ಫೋಕಲ್ ಲೆಂತ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ವಾಟರ್ ಲೆನ್ಸಿಂದು ಆ ವಾಟರ್ ಲೆನ್ಸಿನ ಫೋಕಲ್ ಲೆಂತ್ FW ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ F ಇಂಟು F ಡ್ಯಾಶ್ ಡಿವೈಡೆಡ್ ಬೈ F ಮೈನಸ್ F ಡ್ಯಾಶ್ ಇಷ್ಟಕ್ಕೆ ಈಕ್ವಲ್ ಆಗಿದೆ. ಈ ಫಾರ್ಮುಲಾದಲ್ಲಿ FW ಅಂದರೆ ಫೋಕಲ್ ಲೆಂತ್ ಆಫ್ ವಾಟರ್ ಲೆನ್ಸು, F ಅಂದರೆ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಈ ಕಾನ್ವೆಕ್ಸ್ ಲೆನ್ಸಿನ ಫೋಕಲ್ ಲೆಂತು, ಕಾನ್ವೆಕ್ಸ್ ಲೆನ್ಸ್ನ ಕೆಳಗಡೆ ವಾಟರ್ ಲೆನ್ಸ್ ಫಾರ್ಮ್ ಆಗಿರುತ್ತೆ. ಅದನ್ನು ನಾನು ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಥವಾ ಡಯಾಗ್ರಾಮಲ್ಲಿ ತೋರಿಸ್ತೀನಿ ನಾನು ನಿಮಗೆ ವಾಟರ್ ಲೆನ್ಸ್ ಯಾವ ರೀತಿ ಫಾರ್ಮ್ ಆಗಿರುತ್ತೆ ಅಂತ. ನೆಕ್ಸ್ಟ್ F ಡ್ಯಾಶ್ ಅಂತ ಇದೆಯಲ್ಲ, ದಟ್ F ಡ್ಯಾಶ್ ಇಸ್ ನಥಿಂಗ್ ಬಟ್ ಫೋಕಲ್ ಲೆಂತ್ ಆಫ್ ಕಾಂಬಿನೇಷನ್ ಆಫ್ ಗ್ಲಾಸ್ ಲೆನ್ಸ್ ಅಂಡ್ ವಾಟರ್ ಲೆನ್ಸ್. F ಅನ್ನೋದು ಬರೀ ಲೆನ್ಸಿನ ಫೋಕಲ್ ಲೆಂತು, F ಡ್ಯಾಶ್ ಅನ್ನೋದು ವಾಟರ್ ಲೆನ್ಸು ಮತ್ತು ಗ್ಲಾಸ್ ಲೆನ್ಸು ಇವೆರಡು ಕಾಂಬಿನೇಷನ್ ಫೋಕಲ್ ಲೆಂತು. FW ಅನ್ನೋದು ಬರೀ ವಾಟರ್ನ ಫೋಕಲ್ ಲೆಂತ್ ಆಗಿರುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಆಫ್ ವಾಟರ್ ಲೆನ್ಸ್. ಓಕೆ, ವಾಟರ್ ಲೆನ್ಸಿನ ಫೋಕಲ್ ಲೆಂತ್ನ ಕಂಡುಹಿಡ್ಕೊಂಡ್ಬಿಟ್ರೆ ನಮಗೆ ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಯೋದು ಈಸಿ ಆಗುತ್ತೆ. ಸೊ ಹಂಗಾದ್ರೆ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಯಲಿಕ್ಕೆ ಏನು ಫಾರ್ಮುಲಾ ಇದೆ ಅಂದರೆ ದಟ್ ಈಸ್ NW is equal to 1 plus R divided by FW. This is the formula that we are going to use to find out the refractive index of water. In this formula, the term R represents radii of curvature of this equiconvex lens. ಈ equiconvex lens na radii of curvature na represent ಮಾಡುತ್ತೆ. Whereas this FW ಇದೆಯಲ್ಲ, that FW is nothing but what? ಫೋಕಲ್ ಲೆಂತ್ ಆಫ್ ವಾಟರ್ ಲೆನ್ಸ್ನ ಫೋಕಲ್ ಲೆಂತ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ದ ಟೂ ಫಾರ್ಮುಲಾಸ್ ದಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಈಗ ಫಾರ್ಮುಲಾಸ್ ನೋಡಿದ್ದೀವಿ. ನೆಕ್ಸ್ಟು ಈ ಎಕ್ಸ್ಪೆರಿಮೆಂಟಿನ ಡಯಾಗ್ರಾಮ್ ಏನು ಬರುತ್ತೆ ಅಂತ ನೋಡೋಣ. ಜಸ್ಟ್ ಲುಕ್ ಅಟ್ ದ ಡಯಾಗ್ರಾಮ್ನ ಒಂದ್ಸರಿ ನೋಡ್ರಿ. ಡಯಾಗ್ರಾಮ್ನ ನೋಡಿ ಏನೇನು ಕಾಣಿಸ್ತಾ ಇದೆ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಕೆಳಗಡೆ ಒಂದು ಪ್ಲೇನ್ ಮಿರರ್ನ ಇಟ್ಟಿದ್ದೀನ. ಆ ಪ್ಲೇನ್ ಮಿರರ್ನ ನಾನು ಏನಂತ ತಗೊಂಡಿದ್ದೀನಿ ಅಂದರೆ ಎಮ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆ ಪ್ಲೇನ್ ಮಿರರ್ ಮೇಲೆ ನಾನು ಒಂದು ಲೆನ್ಸ್ನ ಪ್ಲೇಸ್ ಮಾಡಿದ್ದೀನಿ. ಯಾವ ಲೆನ್ಸ್ ಇದು? ಕಾನ್ವೆಕ್ಸ್ ಲೆನ್ಸ್. ಪ್ಲೇನ್ ಮಿರರ್ ಇದೆ, ಪ್ಲೇನ್ ಮಿರರ್ ಮೇಲೆ ಒಂದು ಲೆನ್ಸ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಿದ್ದೀನಿ. ಆಬ್ಜೆಕ್ಟ್ ಯಾವುದು? AB ಅನ್ನೋ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ AB ಆಬ್ಜೆಕ್ಟ್ ನಿಮಗೆ? ಓಕೆ, AB ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀನಿ. ಈಗ ಆಬ್ಜೆಕ್ಟ್ ಇಂದ ಬಂದಂತ ರೇಸ್ ಆಫ್ ಲೈಟು ಈ ಲೆನ್ಸ್ ಮುಖಾಂತರ ಬೆಂಡ್ ಆಗಿ ಮಿರರ್ ಮೇಲೆ ನಾರ್ಮಲಿ ಇನ್ಸಿಡೆಂಟ್ ಆಗ್ತವೆ. ಇನ್ಸಿಡೆಂಟ್ ಆದಮೇಲೆ ಮತ್ತೆ ಸೇಮ್ ಪಾತ್ನೆ ರೀಟ್ರೇಸ್ ಮಾಡ್ಕೊಂತ ಹೋಗಿ ಈ ಆಬ್ಜೆಕ್ಟಿನ ಸೈಡಲ್ಲಿ ಇಮೇಜ್ನ ಫಾರ್ಮ್ ಮಾಡ್ತಾ ಇದ್ದಾವೆ. ಇದು ಆಬ್ಜೆಕ್ಟು, ಈ ಆಬ್ಜೆಕ್ಟಿನ ಸೈಡಲ್ಲಿ ಇನ್ವರ್ಟೆಡ್ ಇಮೇಜ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಲೆನ್ಸ್ನ ತೆಗೆದ್ಬಿಟ್ಟು ಕೆಳಗಡೆ ಇಲ್ಲಿ ನೋಡ್ರಿ, ಈ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಲ್ಲಿ ವಾಟರ್ನ ಫಿಲ್ ಮಾಡಿದ್ದೀನಿ. ಈಗ ಮೇಲ್ಗಡೆ ಗ್ಲಾಸ್ ಲೆನ್ಸ್ ಇದೆ, ಇಲ್ಲಿ ಮಧ್ಯೆ ವಾಟರ್ ಮೀಡಿಯಂ ಬಂತ. ಸೊ ಈ ಮಧ್ಯೆ ಬಂದಿರತಕ್ಕಂಥ ಮೀಡಿಯಂನ ನಾವು ಈ ಮಧ್ಯ ಪೋರ್ಷನ್ ಬಂತಲ್ಲ, ಈ ಮಧ್ಯ ಪೋರ್ಷನ್ ಮೀಡಿಯಂ ಬಂದಿದೆಯಲ್ಲ, ಇದನ್ನೇ ನಾವು ಎಂಥ ಲೆನ್ಸ್ ಅಂತ ಕಾಲ್ ಮಾಡ್ತೀವಿ ಅಂದರೆ ವಾಟರ್ ಲೆನ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಒಂದ್ಸರಿ ನಾನು ಓನ್ಲಿ ಲೆನ್ಸ್ನ ಇಟ್ಬಿಟ್ಟು ಫೋಕಲ್ ಲೆಂತ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ದೆ. ನೆಕ್ಸ್ಟು ಆ ಲೆನ್ಸ್ನ ಕೆಳಗಡೆ ವಾಟರ್ನ ಫಿಲ್ ಮಾಡಿ ಪ್ಯಾರಲಾಕ್ಸ್ನ ರಿಮೂವ್ ಮಾಡೋದ್ರ ಮುಖಾಂತರ ಫೋಕಲ್ ಲೆಂತ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಸ್ಟ್ ಕೇಸಲ್ಲಿ ಓನ್ಲಿ ಬರೀ ಲೆನ್ಸಿಗೆ ಕ್ಯಾಲ್ಕುಲೇಟ್ ಮಾಡಿದ್ನಲ್ಲ, ಆ ಫೋಕಲ್ ಲೆಂತ್ನ F ಅಂತ ತಗೊಂತೀನಿ. ನೆಕ್ಸ್ಟು ವಾಟರ್ ಹಾಕಿ ಫೈಂಡ್ ಔಟ್ ಮಾಡಿದ್ನಲ್ಲ, ಆ ಫೋಕಲ್ ಲೆಂತ್ನ F ಡ್ಯಾಶ್ ಅಂತ ತಗೊಂತೀನಿ. ಇಲ್ಲಿ F ಅನ್ನೋದು ಈ ಕಾನ್ವೆಕ್ಸ್ ಲೆನ್ಸಿನ ಫೋಕಲ್ ಲೆಂತ್ ಆಗಿರುತ್ತೆ. F is the focal length of convex lens and this F dash is the focal length of ಕಾನ್ವೆಕ್ಸ್ ಲೆನ್ಸ್ ಅಂಡ್ ವಾಟರ್ ಲೆನ್ಸ್ ಕಾಂಬಿನೇಷನ್. ಕಾನ್ವೆಕ್ಸ್ ಲೆನ್ಸು ಮತ್ತು ವಾಟರ್ ಲೆನ್ಸ್ ಇವೆರಡರದ್ದು ಕಾಂಬಿನೇಷನ್ ಫೋಕಲ್ ಲೆಂತ್ ಎಷ್ಟು ಬರ್ತಾ ಇದೆ? F ಡ್ಯಾಶ್ ಬರ್ತಾ ಇದೆ. ಹಂಗಾದ್ರೆ
ಕಾನ್ವೆಕ್ಸ್ ಲೆನ್ಸ್ ಇಂದು ಎಫ್, ಎರಡರದು ಕಾಂಬಿನೇಷನ್ ಇಂದು ಎಫ್ ಡ್ಯಾಶ್. ಹಂಗಾರೆ ಬರೀ ವಾಟರ್ದು ಎಷ್ಟಾಗಿರುತ್ತೆ ಅಂತ ಮೇಲ್ಗಡೆ ತೋರಿಸಿದ್ನಲ್ಲ, ದಟ್ ಈಸ್ ಎಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಫ್ ಡ್ಯಾಶ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಮೈನಸ್ ಎಫ್, ಇಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, ಅಥವಾ ಎಫ್ ಮೈನಸ್ ಎಫ್ ಡ್ಯಾಶ್ ಅಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಈಗ ನನಗೀಗ ಎಫ್ ಡಬ್ಲ್ಯೂ ಬೇಕಾಗಿದೆ. ಆ ಎಫ್ ಡಬ್ಲ್ಯೂ ಎಷ್ಟಾಗಿರುತ್ತೆ ಅಂತ ಎಕ್ಸ್ಪೆರಿಮೆಂಟ್ನ ಮಾಡಿ ಡೆಟರ್ಮೈನ್ ಮಾಡೋಣ. ಲೆಟ್ಸ್ ಮೂವ್ ಆನ್ ಟು ದ ಡೆಮಾನ್ಸ್ಟ್ರೇಷನ್ ಪಾರ್ಟ್. ಈಗ ನಾನಲ್ಲಿ ಆಪರೇಟರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ನ ಫಸ್ಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡಿರಿ. ಫಸ್ಟ್ ಏನು ಮಾಡಿದ್ದೀನಿ ಅಂದರೆ, ಒಂದು ಸ್ಟ್ಯಾಂಡ್ನ ತಗೊಂಡಿದ್ದೀನಿ. ಸ್ಟ್ಯಾಂಡಿನ ಕ್ಲಿಪ್ಪಿಗೆ ಆಬ್ಜೆಕ್ಟ್ನ ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ ನನ್ನ ಆಬ್ಜೆಕ್ಟ್ ಯಾವುದಾಗಿದೆ, ನೀಡಲ್ ಆಗಿದೆ. ನೆಕ್ಸ್ಟ್ ಆಬ್ಜೆಕ್ಟ್ನ ಕೆಳಗಡೆ ಫಸ್ಟು ಪ್ಲೇನ್ ಮಿರರ್ನ ಪ್ಲೇಸ್ ಮಾಡಿ ಅದ್ರ ಮೇಲೆ ಕಾನ್ವೆಕ್ಸ್ ಲೆನ್ಸ್ನ ಪ್ಲೇಸ್ ಮಾಡಿದ್ದೀನಿ. ಇಷ್ಟು ಕಾಣಿಸ್ತಾ ಇದೆಯಲ್ಲ ನಿಮಗೆ? ಓಕೆ, ಇಷ್ಟು ಪ್ಲೇಸ್ ಮಾಡ್ಕೊಂಡು ಈಗ ಏನಾಗಿದೆ ಅಂದರೆ, ಈ ಆಬ್ಜೆಕ್ಟ್ನ ಟಿಪ್ಪು ಆಲ್ಮೋಸ್ಟ್ ಲೆನ್ಸಿನ ಮಿಡಲಲ್ಲಿದೆ. ಈಗ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿದರೆ ನನಗೇನು ಕಾಣಿಸ್ತಾ ಇದೆ ಅಂದರೆ, ಮೇಲ್ಗಡೆ ಆಬ್ಜೆಕ್ಟ್ ಇದೆ. ಆ ಆಬ್ಜೆಕ್ಟಿಗೆ ಇಮೇಜಿನ ಟಿಪ್ ಕೋಇನ್ಸಿಡೆನ್ಸ್ ಆಗಿದೆ. ಹೆಡ್ನ ಶೇಕ್ ಮಾಡಿದರೆ ಇವೆರಡು ಟುಗೆದರ್ ಮೂವ್ ಆಗಬೇಕು, ಬಟ್ ಟುಗೆದರ್ ಮೂವ್ ಆಗ್ತಾ ಇಲ್ಲ, ಸಪ್ರೇಷನ್ ಬರ್ತಾ ಇದೆ. ಅದನ್ನೊಂದ್ಸರಿ ನೀವು ಅಬ್ಸರ್ವ್ ಮಾಡಿರಿ. ಈಗ ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಆಬ್ಜೆಕ್ಟ್ನ ಟಿಪ್ಪು ಕೆಳಗಡೆ ಕಾಣಿಸ್ತಾರೆ, ಇಮೇಜಿನ ಟಿಪ್ಪಿಗೆ ಟಚ್ ಆಗಿದೆಯಾ? ಓಕೆ, ಹೆಡ್ನ ಶೇಕ್ ಮಾಡ್ತಾ ಇದ್ದೀನಿ. ಈಗ ಅವೆರಡು ಟುಗೆದರ್ ಮೂವ್ ಆಗ್ತಾ ಇದೆಯೋ, ಸಪ್ರೇಷನ್ ಬರ್ತಾ ಇದೆಯೋ? ಸಪ್ರೇಷನ್ ಬರ್ತಾ ಇದೆ. ಓಕೆ, ಸಪ್ರೇಷನ್ ಬರ್ತಾ ಇದೆ ಅಂದರೆ ಪ್ಯಾರಲಾಕ್ಸು ರಿಮೂವ್ ಆಗಿಲ್ಲ ಅಂತ. ಅದಕ್ಕೆ ನಾನು ಏನು ಮಾಡಬೇಕು? ಪ್ಯಾರಲಾಕ್ಸ್ನ ರಿಮೂವ್ ಮಾಡಬೇಕಾಗುತ್ತೆ. ಹೆಂಗೆ ರಿಮೂವ್ ಮಾಡ್ತೀರಾ? ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈಗ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡು ಪೊಸಿಷನ್ನ ಸ್ವಲ್ಪ ಮೇಲ್ಗಡೆ ತಗೊಂತೀನಿ. ಸ್ವಲ್ಪ ಮೂವ್ ಮಾಡ್ಕೊತಾ ಬರಬೇಕು. ಓಕೆ, ಸ್ವಲ್ಪ ತಗೊಂಡು ಇಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಫಿಕ್ಸ್ ಮಾಡಿದ್ದೀನಿ. ಟುಗೆದರ್ ಮೂವ್ ಆಗ್ತಾ ಇದೆಯಾ ಚೆಕ್ ಮಾಡ್ತಾ ಇದ್ದೀನಿ. ಸ್ಟಿಲ್ ಅವೆರಡು ಟುಗೆದರ್ ಮೂವ್ ಆಗ್ತಾ ಇಲ್ಲ, ಸಪರೇಷನ್ ಬರ್ತಾ ಇದೆ. ಮತ್ತೆ ಅಂದರೆ ಪೊಸಿಷನ್ ಇನ್ನೂ ಸರಿಯಾಗಿಲ್ಲ, ಮತ್ತೆ ಪೊಸಿಷನ್ ಸರಿ ಮಾಡಬೇಕು. ಸೊ ಮತ್ತೆ ಇದನ್ನು ಸ್ವಲ್ಪ ಲೂಸ್ ಮಾಡಿ ಮೇಲ್ಗಡೆ ತಗೊತಾ ಇದ್ದೀನಿ. ಮತ್ತೆ ಇಲ್ಲಿ ಫಿಕ್ಸ್ ಮಾಡಿದೆ. ಓಕೆ, ಈಗ ಟುಗೆದರ್ ಮೂವ್ ಆಗ್ತಾ ಇದೆಯಾ ನೋಡ್ತಿದ್ದೀನಿ. ಓಕೆ, ಈಗ ಅವೆರಡು ಟುಗೆದರ್ ಮೂವ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಕ್ಲಿಯರಾಗಿ ಮೂವ್ ಆಗ್ಬೋದು ಅಂತ ಚೆಕ್ ಮಾಡ್ಕೊತೀನಿ. ಮತ್ತೆ ಸ್ವಲ್ಪ ಮೇಲೆ ತಗೊಂಡಿದ್ದೀನಿ. ಎಸ್, ದೇ ಆರ್ ಮೂವಿಂಗ್ ಎಕ್ಸಾಕ್ಟ್ಲಿ ಟುಗೆದರ್. ಯು ಜಸ್ಟ್ ಲುಕ್ ಅಟ್ ದ್ಯಾಟ್. ಅದನ್ನೇ ಅಬ್ಸರ್ವ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಸೊ ಕಾಣಿಸ್ತಾ ಇರ್ತಕ್ಕಂಥ ಆಬ್ಜೆಕ್ಟು, ಇಲ್ಲಿ ಆಬ್ಜೆಕ್ಟ್ ಕಾಣಿಸ್ತಾ ಇದೆ, ಅದಕ್ಕೆ ಇಮೇಜ್ನ ಟಿಪ್ ಕೋಇನ್ಸಿಡೆನ್ಸ್ ಆಗಿದೆ. ಆ ಕಡೆ ಈ ಕಡೆ ಮೂವ್ ಮಾಡಿದರೆ ಎರಡು ಟುಗೆದರ್ ಮೂವ್ ಆಗ್ತಿದ್ದಾವೆ ನೋಡ್ರಿ. ಅಲ್ಲಿಗೆ ಪ್ಯಾರಲಾಕ್ಸು ರಿಮೂವ್ ಆಗಿದೆ ಅಂತ ಆಗಿದೆಯಾ? ಓಕೆ, ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. ಈ ಡಿಸ್ಟೆನ್ಸ್ ಎಫ್ ಆಗಿರುತ್ತೆ. ಓಕೆ, ಫಸ್ಟು ಲೆನ್ಸ್ನ ತೆಗೆದಿಟ್ಬಿಟ್ಟು ಪ್ಲೇನ್ ಮಿರರಿಂದ ಆ ನೀಡಲ್ನ ಟಿಪ್ಪು ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಯು ಜಸ್ಟ್ ಅಬ್ಸರ್ವ್ ದಟ್ 18 ಸೆಂಟಿಮೀಟ್ರಲ್ಲಿದೆ ನೋಡ್ರಿ ಡಿಸ್ಟೆನ್ಸು. ಕಾಣಿಸ್ತಾ ಇದೆಯಲ್ಲ ಸ್ಕೇಲ್ ಮೇಲೆ 18 ಸೆಂಟಿಮೀಟ್ರಲ್ಲಿರೋದು. ಸೊ ಹಂಗಾಗಿ ಫೋಕಲ್ ಲೆಂತ್ ಎಷ್ಟಾಯಿತು? 18 ಆಯಿತು. ಅದನ್ನು ನಾನು ಅಬ್ಸರ್ವೇಷನಲ್ಲಿ ಬರ್ಕೊಂಡಿರೋದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ. ಫೋಕಲ್ ಲೆಂತಲ್ಲಿ 18 ಸೆಂಟಿಮೀಟ್ರ್ ಬರೋದನ್ನ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮಗೆ ಆ ಲೆನ್ಸ್ನ ತೆಗೆದಿಟ್ಟಿದ್ದೀನಲ್ಲ, ಈಗ ಈ ಪ್ಲೇನ್ ಮಿರರ್ ಮೇಲೆ ವಾಟರ್ನ ಪೋರ್ ಮಾಡೋಣ. ಓಕೆ, ಐ ಆಮ್ ಗೋಯಿಂಗ್ ಟು ಪೋರ್ ದ ವಾಟರ್ ಆನ್ ದಟ್ ಪ್ಲೇನ್ ಮಿರರ್ ಆ್ಯಂಡ್ ಕೀಪ್ ಒನ್ ಥಿಂಗ್ ಇನ್ ಮೈಂಡ್ ದಟ್ ದಿಸ್ ವಾಟರ್ ಶುಡ್ ನಾಟ್ ಫಾರ್ಮ್ ಎ ಬಬಲ್ ಆನ್ ದಟ್ ಪ್ಲೇನ್ ಮಿರರ್. ಆ ಪ್ಲೇನ್ ಮಿರರ್ ಮೇಲೆ ಯಾವುದೇ ರೀತಿಯಾದಂಥ ಏರ್ ಬಬಲ್ನ ಫಾರ್ಮ್ ಮಾಡಿರಬಾರ್ದು. ಆ ರೀತಿ ನಾನು ವಾಟರ್ನ ಪೌರ್ ಮಾಡ್ಕೊಂಡು ನೆಕ್ಸ್ಟ್ ಒನ್ಸ್ ಅಗೇನ್ ಅಲ್ಲಿಗೆ ಲೆನ್ಸ್ನ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಈಗ ವಾಟರ್ನ ಕೆಳಗಡೆ ಲೆನ್ಸ್ ಸೇರ್ಕಂತ ಅಲ್ಲಿಗೆ ವಾಟರ್ ಲೆನ್ಸ್ ಕೂಡ ಫಾರ್ಮ್ ಆಗಿದೆಯಾ? ಈಗ ಪ್ಯಾರಲಾಕ್ಸ್ ರಿಮೂವ್ ಆಗಿದೆಯೋ ಅಥವಾ ರಿಮೂವ್ ಆಗಿಲ್ವೋ ಅಂತ ಚೆಕ್ ಮಾಡ್ಕೊಬೇಕು. ಈಗ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಬಂದು ನೀವಿಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಸ್ವಲ್ಪ ಆಗಲೇ ಅಷ್ಟು ನೀಟಾಗಿ ಕಾಣಿಸ್ತಾ ಇದ್ದಂಥ ಇಮೇಜು ವಾಟರ್ ಹಾಕಿದ್ರಿಂದ ಸ್ವಲ್ಪ ಬ್ಲರ್ ಆಗಿದೆ, ಜೊತೆಗೆ ಪ್ಯಾರಲಾಕ್ಸ್ ಕೂಡ ಕ್ರಿಯೇಟ್ ಆಗಿದೆ. ಯು ಜಸ್ಟ್ ಅಬ್ಸರ್ವ್ ದಟ್. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ನಿಮಗೆ ನೀಡಲ್ಲು, ಅದ್ರ ಇಮೇಜ್ ಕೆಳಗಡೆ ಕಾಣಿಸ್ತಾ ಇದೆ. ನೀವು ಹೆಡ್ನ ಶೇಕ್ ಮಾಡಿದರೆ ನೋಡ್ರಿ, ಅವೆರಡು ಟುಗೆದರ್ ಮೂವ್ ಆಗ್ತಾಯಿಲ್ಲ, ಸಪ್ರೇಟ್ ಮೂವ್ ಆಗ್ತಾ ಇದೆ ನೋಡ್ರಿ. ಆ ಕಾಣಿಸ್ತಾ ಇರ್ತಕ್ಕಂಥ ಇಮೇಜು ಈ ಪೋರ್ಷನಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೇ ಇಮೇಜು. ಅವೆರಡು ಟುಗೆದರ್ ಮೂವ್ ಆಗ್ತಾ ಇಲ್ಲ, ಸಪ್ರೇಟಾಗಿ ಮೂವ್ ಆಗ್ತಾ ಇದೆ. ಈಗ ಮತ್ತೆ ನಾನು ಅವೆರಡನ್ನೂ ಟುಗೆದರ್ ಮೂವ್ ಆಗಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಸೊ ನಾನೀಗ ಸ್ವಲ್ಪ ಮೇಲ್ಗಡೆ ಎತ್ಕೊಂತೀನಿ. ಈ ಪ್ಲೇಸ್ ಮಾಡಿದ್ದೀನಿ. ಮತ್ತೆ ಟುಗೆದರ್ ಮೂವ್ ಆಗ್ತಾ ಇಲ್ಲ, ಪ್ಯಾರಲಾಕ್ಸ್ ಇದೆ. ಮತ್ತೆ ಪ್ಯಾರಲಾಕ್ಸ್ ಇದೆ.
ಮತ್ತೆ ಪ್ಯಾರಲಾಕ್ಸ್ ಇದೆ. ಫಸ್ಟಿನ ಪೊಸಿಷನಲ್ಲಿ ನಿಮಗೆ ಇಮೇಜ್ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಈಗ ಇಮೇಜ್ ಸರಿಯಾಗಿ ಕಾಣಿಸ್ತಾ ಇದೆ. ಅದನ್ನೊಂದ್ಸರಿ ಅಬ್ಸರ್ವ್ ಮಾಡಿರಿ. ಪ್ಯಾರಲಾಕ್ಸ್ ಇದೆ ಅಂದರೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಯು ಜಸ್ಟ್ ಅಬ್ಸರ್ವ್ ದಟ್. ಇಲ್ಲಿ ನೋಡ್ರಿ, ಇದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ನ ಕೆಳಗಡೆ ಇಲ್ಲಿ ನಿಮ್ಗೆ ಇಮೇಜ್ ಈ ಪೋರ್ಷನ್ ಕಾಣಿಸ್ತಾ ಇದೆಯಲ್ಲ, ಅದೇ ಇಮೇಜ್ ಆಗಿರುತ್ತೆ. ಈಗ ನಾನು ಹೆಡ್ನ ಆ ಕಡೆ ಈ ಕಡೆ ಶೇಕ್ ಮಾಡಿದರೆ ಅವೆರಡು ಟುಗೆದರ್ ಮೂವ್ ಆಗಲ್ಲ ನೋಡ್ರಿ, ಸಪ್ರೇಟ್. ಈ ಪೋರ್ಷನಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು, ಅಲ್ಲಿ ನೀಡಲ್ಲಿ ಕಾಣಿಸ್ತಾ ಇದೆಯಲ್ಲ ಟಿಪ್ಪು, ಅವೆರಡು ಟುಗೆದರ್ ಮೂವ್ ಆಗ್ತಾ ಇದೆಯಾ? ಇಲ್ಲ, ಸಪ್ರೇಟಾಗಿ ಮೂವ್ ಆಗ್ತಾ ಇದೆ. ಈಗ ಟುಗೆದರ್ ಮೂವ್ ಆಗಂಗೆ ಮಾಡಬೇಕು. ಮತ್ತೆ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಮೂವ್ ಮಾಡಿ ಮತ್ತೆ ಪೊಸಿಷನ್ನ ಫಿಕ್ಸ್ ಮಾಡಿದ್ದೀನಿ. ಚೆಕ್ ಮಾಡ್ತೀನಿ ಟುಗೆದರ್ ಮೂವ್ ಆಗ್ತಾ ಇದೆಯಾ ಅಂತ. ಸ್ಟಿಲ್ ಇಟ್ ಈಸ್ ನಾಟ್ ಮೂವಿಂಗ್ ಟುಗೆದರ್. Once again, I will adjust the distance. Now look at the object and image tip. They are exactly moving together. ಕಾಣಿಸ್ತಾ ಇದೆಯಲ್ಲ ನೋಡಿ, ಎಷ್ಟು ನೀಟಾಗಿ ಎರಡು ಟುಗೆದರ್ ಮೂವ್ ಆಗ್ತಾ ಇದ್ದಾವೆ. ಅಲ್ಲಿಗೆ ಪ್ಯಾರಲಾಕ್ಸ್ ರಿಮೂವ್ ಆಗಿದೆಯಾ? ಓಕೆ, ಈಗ ಪ್ಯಾರಲಾಕ್ಸ್ ರಿಮೂವ್ ಆಗಿದೆ. ರಿಮೂವ್ ಆದಮೇಲೆ ಈಗ ಲೆನ್ಸು ಮತ್ತು ವಾಟರ್ ಲೆನ್ಸ್ ಇವೆರಡ್ರದ್ದು ಇವೆರಡು ಕಾಂಬಿನೇಷನ್ನ ಫೋಕಲ್ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. ಒಂದು ಸೆಕೆಂಡ್ ಲೆನ್ಸ್ನ ಕೆಳಗಡೆ ಪ್ಲೇಸ್ ಮಾಡಿ ಈ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ತೀನಿ. ಎಷ್ಟಿದೆ ಅಂದರೆ 26 ಸೆಂಟಿಮೀಟ್ರ್ ಬರ್ತಾ ಇದೆ. ಸೊ ಅಲ್ಲಿಗೆ ಎಫ್ ಡ್ಯಾಶ್ ಎಷ್ಟಾಯಿತು ಅಂದರೆ ಆಲ್ಮೋಸ್ಟ್ 25.8 ಇದೆ. ಅದನ್ನು ಅಪ್ರಾಕ್ಸಿಮೇಟ್ಲಿ ನಾನು 26 ಅಂತ ತಗೊಂತೀನಿ. ಸೊ 26 ಸೆಂಟಿಮೀಟ್ರ್ ಬಂದಿದೆ. ಈಗ ಎಫ್ ಡ್ಯಾಶ್ ವ್ಯಾಲ್ಯೂ ಸಿಕ್ತು. ಈಗ ನನಗೇನು ವ್ಯಾಲ್ಯೂಸ್ ಸಿಕ್ಕಿದೆಯೋ ಆ ವ್ಯಾಲ್ಯೂಸ್ನ ನಾನಲ್ಲಿ ಅಬ್ಸರ್ವೇಷನಲ್ಲಿ ಟ್ಯಾಬ್ಲೇಟ್ ಮಾಡ್ತೀನಿ. ಲುಕ್ ಅಟ್ ದ ಅಬ್ಸರ್ವೇಷನ್. ಹಿಯರ್ ಇಸ್ ದ ಅಬ್ಸರ್ವೇಷನ್. ಫಸ್ಟು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಈಕ್ವಿಕಾನ್ವೆಕ್ಸ್ ಲೆನ್ಸ್ ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು? ಫಸ್ಟ್ ನಾನು ಇದು ಗಿವನ್ ವ್ಯಾಲ್ಯೂ, ಇದನ್ನೇನು ನೀವೆಲ್ಲೂ ಫೈಂಡ್ ಔಟ್ ಮಾಡಲ್ಲ, ಗಿವನ್ ವ್ಯಾಲ್ಯೂ ನಾವೇ ಕೊಟ್ಟಿರ್ತೀವಿ, ಅದನ್ನು ಬರ್ಕೊಂಡಿದ್ದೀನಿ. ನಾವು ನಾವು ಕೊಟ್ಟಿರ್ತಕ್ಕಂಥ ಲೆನ್ಸಿನ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿದೆ ಅಂದರೆ 18 ಸೆಂಟಿಮೀಟ್ರ್ ಇದೆ. ಆ 18 ಸೆಂಟಿಮೀಟ್ರ್ ಬರ್ದಿದ್ದೀನಿ. ನೆಕ್ಸ್ಟು ಬರೀ ನಾನು ಫಸ್ಟು ಫೋಕಲ್ ಲೆಂತ್ ಕಂಡಿಡಿದ್ನಲ್ಲ, ಅದೆಷ್ಟು ಬಂತು? 18 ಸೆಂಟಿಮೀಟ್ರ್ ಬಂತು. ಅದು ಬೈ ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದ ಫೋಕಲ್ ಲೆಂತ್ ಎಷ್ಟಿರುತ್ತೋ ರೇಡಿಯಸ್ ಆಫ್ ಕರ್ವೇಚರ್ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ರೇಡಿಯಸ್ ಆಫ್ ಕರ್ವೇಚರ್ 18 ಸೆಂಟಿಮೀಟ್ರ್ ಇತ್ತು, ಯಾಕೆಂದರೆ ಫೋಕಲ್ ಲೆಂತ್ ಕೂಡ 18 ಸೆಂಟಿಮೀಟ್ರ್ ಇದೆ. ನೆಕ್ಸ್ಟ್ ಫೋಕಲ್ ಲೆಂತ್ ಆಫ್ ಕಾಂಬಿನೇಷನ್ ಎಷ್ಟು ಬಂತು ನಮಗೆ? 26 ಸೆಂಟಿಮೀಟ್ರ್ ಬಂತು. ಕಾಂಬಿನೇಷನ್ ಆಫ್ ಫೋಕಲ್ ಲೆಂತ್ 26 ಸೆಂಟಿಮೀಟ್ರ್ ಬಂದಿದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದೀನಿ. ಈಗ ಎಫ್ ವ್ಯಾಲ್ಯೂ ಸಿಕ್ತು ಮತ್ತು ಎಫ್ ಡ್ಯಾಶ್ ವ್ಯಾಲ್ಯೂ ಸಿಕ್ತು. ಎರಡೂ ವ್ಯಾಲ್ಯೂಸ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎಫ್ ಎಷ್ಟು ಬಂತು ನಮಗೆ? ಎಫ್ ವ್ಯಾಲ್ಯೂ 18 ಬಂದಿತ್ತಲ್ವಾ? ಸೊ ಆ 18ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಇಲ್ಲಿ. 18 ಇಂಟು ಎಫ್ ಡ್ಯಾಶ್ ಎಷ್ಟು ಬಂದಿದ್ದು ನಮಗೆ? ಎಫ್ ಡ್ಯಾಶ್ ಮೇಲ್ಗಡೆ ಬಂತು, ದಟ್ ಈಸ್ 26 ಬಂತು. ಸೊ ಎಫ್ ಡ್ಯಾಶ್ ವ್ಯಾಲ್ಯೂ 26 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟು ಕೆಳಗಡೆ ಎಫ್ ಮೈನಸ್ ಎಫ್ ಡ್ಯಾಶ್ ಇದೆಯಲ್ಲ, ದಟ್ ಈಸ್ 18 ಮೈನಸ್ 26 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಈ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಟ್ ಮಾಡಿದರೆ 18 ಇಂಟು 26 ಮಾಡೋಣ. 18 ಇಂಟು 26 ಮಾಡಿದರೆ ನಮಗೆ 468 ಬರ್ತಾ ಇದೆ. ಸೊ ದಿಸ್ ವಿಲ್ ಬಿಕಮ್ಸ್ 468. 18 ಮೈನಸ್ 26 ಆ್ಯಕ್ಚುಲಿ ನೆಗೆಟಿವ್ ಬರುತ್ತೆ. ಓಕೆ, -8 ಆಗುತ್ತೆ. ನಾನೊಂದು ಸೈನ್ ಕೆಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಸೈನ್ ಕನ್ವೆನ್ಷನ್ ಪ್ರಕಾರ ಪಾಸಿಟಿವ್ ಬರೋದ್ರಿಂದ ಅದನ್ನೇ 8 ಆಗೇನೆ ತಗೊಂತೀನಿ. ಅಲ್ಲಿಗೆ 468 ಡಿವೈಡೆಡ್ ಬೈ 8 ಮಾಡಿದರೆ ನಮಗೆ ಆನ್ಸರು 58.5 ಬರ್ತಾ ಇದೆ. 468 ಡಿವೈಡೆಡ್ ಬೈ 8 ದಟ್ ವಿಲ್ ಗಿವ್ಸ್ ರೈಸ್ ಟು 58.5 ಆಯಿತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಎಫ್ ಡಬ್ಲ್ಯೂ ಸಿಕ್ಕಿದೆ. ಈ ಎಫ್ ಡಬ್ಲ್ಯೂ ವ್ಯಾಲ್ಯೂನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎನ್ ಡಬ್ಲ್ಯೂ ಸಿಗುತ್ತೆ. ಓಕೆ, 1 ಜಾಗಕ್ಕೆ 1 ಇದೆ. ಆರ್ ಅಂದರೆ ರೇಡಿಯಸ್ ಆಫ್ ಕನ್ವೇಚರ್ ಆಫ್ ಬೈ ಕಾನ್ವೆಕ್ಸ್ ಲೆನ್ಸ್ ಎಷ್ಟಿತ್ತು? 18 ಇತ್ತು. ಆರ್ ಜಾಗಕ್ಕೆ 18 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಎಫ್ ಡಬ್ಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಎಷ್ಟು ಬಂತು? ದಟ್ ಈಸ್ 58.5 ಬಂದಿದೆ. ಓಕೆ, ನೆಕ್ಸ್ಟು ಈಗ 8 ಈಕ್ವಲ್ಸ್ ಆಗಿರಲಿ, 1 ಪ್ಲಸ್ ಆಗಿರಲಿ. 18 ಡಿವೈಡೆಡ್ ಬೈ 58.5 ಮಾಡೋಣ. 18 ಡಿವೈಡೆಡ್ ಬೈ 58.5 ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ 0.30 ಬರ್ತಾ ಇದೆ. 0.30 ಬಂತು. ಓಕೆ, ಆ 0.30ನ 1ಗೆ ಆ್ಯಡ್ ಮಾಡೋಣ. ಅಲ್ಲಿ 1 ಪ್ಲಸ್ 0.30 ಅಂದರೆ ಎಷ್ಟಾಗುತ್ತೆ? 1.3 ಆಯಿತು. ಸೊ ಅಲ್ಲಿಗೆ ನಮಗೆ ಎನ್ ಡಬ್ಲ್ಯೂ ವ್ಯಾಲ್ಯೂ ಎಷ್ಟು ಬಂತು? 1.3 ಬಂತು. ಅದನ್ನು ರಿಸಲ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ರಿಸಲ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಫೈನಲಿ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ 1.3 ಬಂದಿದೆ. ಥ್ಯಾಂಕ್ ಯು.